ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ನಾರಾಜ ಸುದ್ದಿವನಿಗೆ ಬಿಗ್ ಇನ್ಫ್ಯಾಕ್ಟ್ ಬಗ್ಗೆ ಒಂದಿಷ್ಟು ಸುದ್ದಿ ಬ್ರೇಕಿಂಗ್ ಸುದ್ದಿಯಾಗಿ ಬರ್ತಾ ಇದೆ. ಯಾಕಂದ್ರೆ 18 ಗಂಟೆಗಳಲ್ಲಿ ಕೂಡ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ಈ ರೀತಿಯಾಗಿ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಸ್ಪಂದಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಕಾರಣ. ಯಾಕಂದ್ರೆ ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಯಾವತ್ತು ಹುಟ್ಟಿದ ಅವತ್ತಿನಿಂದ ಅಂಬೆಗಾಲಿಟ್ಟುಕೊಂಡು ಅನೇಕ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಪ್ರಮುಖ ಕಾರಣವೇ ನೀವು, ನಿಮ್ಮ ಆಶೀರ್ವಾದ. ಸದಾ ಒಂದು ವಿಚಾರಗಳನ್ನ ಸಾರ್ವಜನಿಕರಿಗೆ ತಟ್ಟುವಂತ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತಹ ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅನೇಕ ರೀತಿಯಲ್ಲಿ ಬೇಕಾಗಿರ್ತದೆ. ಸದಾ ನಮ್ಮ ಮೇಲೆ ಇರಲಿ. ಹೀಗೆ ಸಾರ್ವಜನಿಕರ ಕೆಲಸ ಮುಂದುವರಿಸಿಕೊಂಡು ಹೋಗೋಣ, ಸಾರ್ವಜನಿಕರ ಅನುಕೂಲವಾದ ದೃಷ್ಟಿಯಲ್ಲಿ ಕೆಲಸ ಮಾಡೋಣದೇ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿಯ ಏಕೈಕ ನಂಬಿಕೆಯಾಗಿರ್ತದೆ. ಬನ್ನಿ ಬಂಧುಗಳೇ, ತಮಗೆಲ್ಲ ತೋರಿಸ್ತಾ ಇದೀವಿ 18 ಗಂಟೆಗಳಲ್ಲಿ ಬ್ರೇಕ್ ಮಾಡಿರ್ತಕ್ಕಂಥ ಸುದ್ದಿ. ಇವತ್ತು ಯಾವ ಸುದ್ದಿಗಳು ಕೂಡ ಯಾವ ಚಾನಲ್ ಮಾಡಿಲ್ಲ ಆದ್ರೂ ಕೂಡ ಜಿಲ್ಲೆಯ ಸಮಸ್ಯೆಗಳನ್ನ ಗಮನದಲ್ಲಿಟ್ಟುಕೊಂಡು ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಸಾರ್ವಜನಿಕರಿಗೆ ತೊಂದರೆ ಆಗಬಹುದು, ಸಾರ್ವಜನಿಕರಿಗೆ ಅಪಾಯ ಆಗಬಾರದು ನಿಟ್ಟಿನಲ್ಲಿ ಒಂದು ನಿನ್ನೆ ಬ್ರೇಕಿಂಗ್ ಸುದ್ದಿ ನೀಡಲಾಗಿತ್ತು. ಆ ಸುದ್ದಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಕೂಡ ನಾರಾಜ ಎಕ್ಸ್ಪ್ರೆಸ್ ತಂಡ ಧನ್ಯವಾದಗಳು ತಿಳಿಸ್ತಾ ಇದೆ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡತಕ್ಕಂತಹ ಸುದ್ದಿಯು ಕೂಡ ಸ್ಪಂದಿಸುವಂತ ಮಟ್ಟಕ್ಕೆ ಬಂದಿರಲ್ಲ ಅಧಿಕಾರಿಗಳು. ಅವರಿಗೂ ಕೂಡ ನಮ್ಮ ಸುದ್ದಿವಾಹಿನಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಬನ್ನಿ ಹಾಗಾದ್ರೆ ನಮ್ಮ ಸುದ್ದಿವಾಹಿನಿಯಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಏನು ಕೊಟ್ಟಿದೆ ಅನ್ನೋದನ್ನ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ನಾನೇ ಖುದ್ದಾಗಿ ಆ ವಿಚಾರ ಬಗ್ಗೆ ಹೋಗಿ ವಿಚಾರ ಮಾಡಿಕೊಂಡು ಬಂದಾಗ ಸುದ್ದಿ ಕೊಟ್ಟ 18 ಗಂಟೆಗಳಲ್ಲೇ ಅದಕ್ಕೊಂದಿಷ್ಟು ಫಲಶ್ರುತಿ ಬರ್ತಾ ಇದೆ. ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಅದಕ್ಕೆ ಪ್ರಮುಖ ಕಾರಣವಾಗಿದೆ. ಬನ್ನಿ ಬಂಧುಗಳೇ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ, ನೋಡ್ಕೊಳ್ಳೋಣ ನಮ್ಮ ಬ್ರೇಕಿಂಗ್ ಸುದ್ದಿಯಲ್ಲಿ. गाड़ी पूरी फिरता अभी वो तो 100% ठीक है जस्ट ये कार्बन बिल्कुल यार में